ಮುಂದಿನ ಕ್ಷೇತ್ರ ಕೋಲಾರ. ಸಂಸದರು ಎಸ್ ಮುನಿಸ್ವಾಮಿ, ಬಿಜೆಪಿಯಿಂದ ಮಂಜುನಾಥ್ ಪ್ರಸಾದ್, ನಿಸರ್ಗ ನಾರಾಯಣ ಸ್ವಾಮಿ, ಮುನಿಸ್ವಾಮಿ, ಅರವಿಂದ್ ಲಿಂಬಾವಳಿ, 4 ಜನ ಅವರೇ. ಅರವಿಂದ್ ಲಿಂಬಾವಳಿ ಅವ್ರಲ್ಲಿ ಇರೋ ಕಾರಣ ಅದೇ ನೋಡೋಣ ಅಂತಲ್ಲ, ಯಾಕಂದ್ರೆ ಮುನಿಸ್ವಾಮಿಗೆ ಭಾರಿ ವಿರೋಧ ಇದೆ. ಲಾಸ್ಟ್ ಟೈಮು ಮುನಿಸ್ವಾಮಿನ ಗೆಲ್ಸಿದ್ದು ಬಿಜೆಪಿಗರಲ್ಲ, ಕಾಂಗ್ರೆಸ್ಸಿಗರು. ಹೌದು. ಮಂಜುನಾಥ್ ಪ್ರಸಾದ್ ಅವರು ಇನ್ನೂ ಡ್ಯೂಟಿ. ಹೌದು, ಹೆಸರಿದೆ, ಚರ್ಚೆ ಇದೆ ಅಷ್ಟೇ. ಮಂಜುನಾಥ್ ಪ್ರಸಾದ್ ಪಾಪ ಎಲ್ಲೂ ಕಂಡಿಲ್ಲ, ಅದಲ್ಲ. ಹೌದು, ಚರ್ಚೆ ಇರೋ ಕಾರಣ. ನಿಸರ್ಗ ನಾರಾಯಣ ಸ್ವಾಮಿ XMLA JDS ದೇವನಹಳ್ಳಿ ಅವರು, ಅರವಿಂದ ಲಿಂಬಾವಳಿ XMLA ಎಕ್ಸ್ ಮಿನಿಸ್ಟರ್ ಅರವಿಂದ್ ಲಿಂಬಾವಳಿ, ಇವ್ರ ಲೆಕ್ಕಾಚಾರಗಳಿದೆ. ಅದೇನು JDS ತೆಕ್ಕೆಗೆ ಹೋಗುವ ಸಾಧ್ಯತೆ ಇದೆ ಆ ಕ್ಷೇತ್ರ. ಅದನ್ನು ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡ್ತಾರೆ ಬಹುತೇಕ ಯಾರು ಅಂತ. ಇದಿಷ್ಟು ಹೌದು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಬಿಜೆಪಿ JDS ಅಭ್ಯರ್ಥಿಗಳ ಒಂದು ಸಂಭಾವ್ಯ ಆಕಾಂಕ್ಷಿಗಳು ಜೊತೆಗೆ ಸಂಭಾವ್ಯ ಇವರಾಗಬಹುದು ಅನ್ನೋ ಚರ್ಚೆ. ನಿಮ್ ಪ್ರಕಾರ 28 ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಸ್ಥಾನ ಗೆಲ್ತಾರೆ, ಯಾರು ಎಲ್ಲಿ ಕ್ಯಾಂಡಿಡೇಟ್ ಆದ್ರೆ ಬೆಸ್ಟ್, ಯಾರು ಬೆಸ್ಟ್ ಯಾರು ವರ್ಸ್ಟ್, ನೆಕ್ಸ್ಟ್ ಯಾರು ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ ಖರ್ಗೆ ಅವರ, ಕಾಮೆಂಟ್ ಮಾಡಿ ತಿಳಿಸಿ. ಎಸ್, ಇದು ಬಿಜೆಪಿ ಆಸ್ಪಿರೆಂಟ್ಗಳ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರಾದ್ರೆ ಸೂಕ್ತ, ಜೊತೆಗೆ ಸಂಸದರು ಯಾರಾದ್ರೆ ಸೂಕ್ತ ಅನ್ನೋದನ್ನ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದ್ರೆ ಸಂಸ್ಕಾರ ಮತ್ತೆ ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನ ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನ ಮಾಡುವಂತ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡಿತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಆತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.